ಎಸ್, ಖಂಡಿತವಾಗಿಯೂ ಕೂಡ ಕರ್ಣ ಮತ್ತೆ ನಿಧಿಯ ಒಂದು ಮದುವೆನ ಜನರು ನೋಡ್ಬೇಕು ಅಂತ ಕಾಯ್ತಿದ್ದಾರೆ. ಅದು ಯಾವಾಗ ಗಳಿಗೆ ಕೂಡಿ ಬರುತ್ತೋ ಎಪಿಸೋಡ್ ನೋಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ಈಗ ಕರ್ಣ ರಮೇಶ್ಗೆ ಓಪನ್ ಚಾಲೆಂಜ್ ಅನ್ನ ಮಾಡ್ತಿರೋದು ನಿನ್ನ ಮೇಲೆ, ಅಂದ್ರೆ ಕಂಪ್ಲೀಟ್ ಆಗಿ ಏನು ಆ ಕೇಡ್ಗ ಪಾತ್ರವನ್ನ ಏನ್ ಮಾಡ್ತಾರೆ ರಮೇಶ್, ನಿಧಿ ಮತ್ತೆ ಕರ್ಣನಿಗೆ ಒಳ್ಳೇದಾಗ್ಬಾರ್ದು, ಅವ್ರಿಗೆ ಕೆಟ್ಟದನ್ನ ಬಯಸುವಂತ ಒಂದು ಪಾತ್ರ. ಸೊ ಅದನ್ನ ಕಂಪ್ಲೀಟ್ ಆಗಿ ತಿರುಚಕುವಂತ ಒಂದು ಕೆಲಸ ಕರ್ಣ ಮಾಡ್ತಿದ್ದಾನೆ. ನಮ್ಮ ಒಂದು ಅಂದ್ರೆ ಜೋಡಿಯನ್ನ ದೂರ ಮಾಡಕ್ ಸಾಧ್ಯ ಇಲ್ಲ, ನಾವು ಯಾವಾಗ್ಲೂ ಒಂದಾಗ್ತೇವೆ, ಸೊ ನಿನ್ನ ಆಟ ಇನ್ಮೇಲೆ ನಡೆಯೋದಿಲ್ಲ, ನಿನ್ನ ನೋಡೇ ಬಿಡೋಣ ಅನ್ನೋ ಒಂದು ಮಟ್ಟಿಗೆ ಕರ್ಣ ಬಂದಿದ್ದಾರೆ. ಅದೇ ರೀತಿ ಕರ್ಣ ಸರ್ ಅಂತ ತುಂಬಾನೇ ಪ್ರೀತಿಯಿಂದ ನಿಧಿ ಸಹ ಮಾತನಾಡಿ ಕಾಲ್ ಮಾಡೋದು, ಮೀಟ್ ಮಾಡೋದು ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಕರ್ಣ ಮತ್ತೆ ನಿಧಿ ಆದಷ್ಟು ಬೇಗ ಒಂದಾಗ್ಲಿ ಅಂತ ಜನರು ಬಯಸ್ತಾ ಇದ್ದಾರೆ. ನೋಡೋಕೆ ಸಹ ವೇಟ್ ಮಾಡ್ತಿದ್ದಾರೆ ಒಂದು ಗಳಿಗೆ, ಕ್ಷಣಕ್ಕಾಗಿ ಜನರು ಕಾಯ್ತಾ ಇರೋದು. ನಿಮಗೂ ಕೂಡ ಈ ಒಂದು ಜೋಡಿ ಇಷ್ಟನ? ಆದ್ರೆ ನಿತ್ಯಾಗಿ ಈ ಒಂದು ಸತ್ಯಗಳೇ ಗೊತ್ತಿಲ್ಲ, ನಿಧಿ ಮತ್ತೆ ಕರ್ಣ ಲವ್ ಮಾಡ್ತಾ ಇರೋದೆಲ್ಲವೂ ಕೂಡ ಗೊತ್ತಿಲ್ಲದೆ ಮದುವೆ ಆಗಿದ್ದು. ಬಟ್ ಏನು ಮಾಡಕ್ ಆಗೋದಿಲ್ಲ. ಈಗ ಸದ್ಯಕ್ಕೆ ಆದಷ್ಟು ಬೇಗ ನಿತ್ಯಗೂ ಕೂಡ ಸತ್ಯ ಗೊತ್ತಾಗ್ಬೇಕು, ನಿತ್ಯನೇ ಮುಂದೆ ನಿಂತು ಕರ್ಣ ಮತ್ತೆ ನಿತ್ಯ ಮದುವೆನ ಮಾಡಬೇಕು ಅಂತ ಜನರು ಕೂಡ ಬಯಸ್ತಾ ಇದ್ದಾರೆ. ನಿತ್ಯಗೆ ಸತ್ಯ ಗೊತ್ತಾದ್ರೆ ದೊಡ್ಡ ಶಾಕ್ ಕಾದಿದೆ. ಎಪಿಸೋಡ್ ಮಹಾ ರೋಚಕ ತಿರುವು ಕೂಡ ಬಂದೇ ಬರುತ್ತೆ.